ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಒಂದು ಹೆಲ್ದಿಯಾಗಿರುವಂತಹ ನೂಡಲ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬಂದು ಏನೇನು ಬೇಕು ಅಂತಲೇ ಹೇಳ್ತೀನಿ. ಫಸ್ಟು ಬಟಾಣಿ ತೊಗೊಂಡಿದ್ದೀನಿ, ನಾನು ಬಟಾಣಿ ಸ್ವಲ್ಪ ತೊಗೋತೀನಿ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಏನೇನಂದರೆ ಕ್ಯಾರೆಟ್ ತೊಗೊತೀನಿ ಅಷ್ಟೇ. ಇದಕ್ಕೆ ಬೇರೆ ಏನೇನು ತೊಗೊಳಕ್ಕೋಗಲ್ಲ. ಕ್ಯಾರೆಟ್ ಬೇಕು. ಫಸ್ಟು ನಾನು ಏನು ಮಾಡ್ತೀನಿ, ಬಟಾಣಿನ ಬೇಯಿಸ್ಕೊಬಿಡ್ತೀನಿ. ನೀಟಾಗಿ ವಾಶ್ ಮಾಡಿ ಬಟಾಣಿನ ಬೇಯಿಸ್ಕೊತೀನಿ. ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸು. ನೋಡಿ, ಇದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಏನಕ್ಕೆ ಬಟಾಣಿ ನಾನು ಬೇಯಿಸ್ಕೊತಾ ಇದ್ದೀನಿ ಅಂತಂದರೆ, ನೂಡಲ್ಸ್ ಎಷ್ಟೊತ್ತು ಬೇಯುತ್ತೆ, ಒಂದು 5 ಮಿನಿಟ್ಸಲ್ಲಿ ನೂಡಲ್ಸು ಬೆಂದೋಗ್ಬಿಡುತ್ತೆ. ಹಾಗಾಗಿ ಬಟಾಣಿ ಬಟಾಣಿ ಬೆಂದಿದ್ರೆ ಇದಕ್ಕೆ ಸರೋಗುತ್ತೆ ಅಂತಷ್ಟೇ, ಇನ್ನೇನಿಲ್ಲ. ಬಟಾಣಿ ಬದಕ್ಕೆ ನಾವು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಆವಾಗ ಬಟಾಣಿನೂ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಬೇಗ ಆಗುತ್ತೆ ಅಂತ ನಾನು ಬಟಾಣಿ ಬೇಯಿಸ್ಕೊತೀನಿ. ಬಟ್ ಕ್ಯಾರೆಟೆಲ್ಲ ನಾನೇನು ಬೇಯಿಸ್ಕೊಳಕ್ಕೋಗಲ್ಲ. ಕ್ಯಾರೆಟ್ ಬಂದು ನಾನು ಸ್ಮಾಲ್ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊತೀನಿ. ಬಟ್ ಇದು ಬೇಯ್ತಾ ಇರುತ್ತೆ. ಅದು ಬೇಯೋ ಅಷ್ಟರಲ್ಲಿ ನಾನು ಏನೇನು ಬೇಕು ವೆಜಿಟೇಬಲ್ಸು, ಕ್ಯಾರೆಟ್ ಒಂದು ತೊಗೊತೀನಿ ಅಷ್ಟೇ. ಕ್ಯಾರೆಟ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ. ನೋಡಿ, ನೀಟಾಗಿ ಸ್ಮಾಲ್ ಪೀಸಸ್ ಆಗಿ ಕ್ಯಾರೆಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ, ನಿಮಗೆ ಕ್ಯಾರೆಟ್ ಎಷ್ಟು ತರಕಾರಿಗಳನ್ನ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಕೆಲವೊಂದಕ್ಕೆ ಮಾತ್ರ ನಾವು ಪಲಾವ್ಗೆ ಅದಕ್ಕೆಲ್ಲ ಸ್ವಲ್ಪ ಲೆಂತ್ ಉದ್ದುದ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದು ನೂಡಲ್ಸ್ ಆಗಿರೋದ್ರಿಂದ ನಾನು ಸ್ಮಾಲೇ ಕಟ್ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಅಂತ. ಇದು ಕ್ಯಾರೆಟ್ ಆದಮೇಲೆ ನಾನು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಈರುಳ್ಳಿ, 1 ಟೊಮೆಟೊ ಸಾಕು. ಆ್ಯಕ್ಚುಲಿ ನಮ್ಮ ಮನೇಲಿ ಏನಂತಂದರೆ, ನಮ್ಮ ಮನೆಯಲ್ಲಿ ವೆಜಿಟೇಬಲ್ಸ್ ಹಾಕಿದ್ರೆ ತಿನ್ನೋದೇ ಇಲ್ಲ. ಬಟ್ ವೆಜಿಟೇಬಲ್ಸ್ ಹಾಕಿ ತಿನ್ನಬೇಕು ಅನ್ನೋ ರೀಸನಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಜಂಕ್ ಫುಡ್ ಅಲ್ವಾ, ಅದರಿಂದ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಅಷ್ಟೇ. ಸ್ವಲ್ಪ ಇದೆಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ರೀಸನಿಂದ ನಾನು ಇವಾಗ ಟೊಮೆಟೊ, ಈರುಳ್ಳಿ, ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು, ಬಟಾಣಿ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಏನು ತುಂಬ ಹೊತ್ತಾಗಲ್ಲ. ನೀವು ಬಟಾಣಿ ಒಂದು ಬೇಯಿಸ್ಕೊಂಬಿಟ್ರೆ, ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಬೇಡಿ, ಬಟಾಣಿ ಕುಕ್ಕರಲ್ಲಿ ಬೇಯಿಸ್ಕೊಬಿಡಿ, ಬೇಗ ಆಗಿಬಿಡುತ್ತೆ, ಬೇಗ ಬೇಯುತ್ತೆ. ಒಂದು 2-3 ವಿಜಿಲ್, ಎರಡು ವಿಜಿಲ್ ಕೊಟ್ಟರೆ ಸಾಕು ನಿಮಗೆ ಕುಕ್ಕರಲ್ಲಿ. ಬಟಾಣಿ ತುಂಬ ಚೆನ್ನಾಗಿ ಬೇಗ ಬೆಂದೋಗುತ್ತೆ. ನೋಡಿ, ನೀಟಾಗಿ ಇದು ಮಾಡ್ಕೊಳ್ಳಿ. 1 ಟೊಮೆಟೊ ಸಾಕು. ಜಾಸ್ತಿ ಹಾಕಿದ್ರೂ ಕೂಡ ಹುಳಿ ಬಂದುಬಿಡುತ್ತೆ, ಹಾಗಾಗಿ 1 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಯ್ತು, ಈಗ ಈರುಳ್ಳಿ ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸೇಮ್ ನಾವು ಚಿತ್ರಾನ್ನಕ್ಕೆ ಏನೇನು ಯೂಸ್ ಮಾಡ್ತೀವೋ ಅದೇ ಥರನೇ. ಬಟ್ ಇದರಲ್ಲಿ ಏನಂತದೆ, ನಾನು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಬಂದು ಇದನ್ನು ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆಗೆ ನಾನು ಇದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾಯಲಿ, ಬಾಣಲೆಗೆ ಸ್ವಲ್ಪ ಕಾಯಬೇಕು. ಏನಕ್ಕಂತಂದರೆ ಆಯಿಲ್ ಹಾಕ್ಬೇಕಲ್ವ. ಆಯಿಲ್ ಹಾಕಿದ್ದೀನಿ, ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ, ಸಾಸಿವೆನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನಾವು ಕಟ್ ಮಾಡ್ಕೊಂಡಿರೋದಂಥದ್ದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಕ್ಯಾರೆಟು ಕೂಡ ಹಾಕಿದ್ದೀನಿ ನೋಡಿ ಜೊತೆಯಲ್ಲಿ. ಹಾಗೆ ಕ್ಯಾರೆಟು ಹಾಕ್ಕೊಂಡು ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಇನ್ನೂ ಸ್ವಲ್ಪ ಇದೆ, ಕ್ಯಾರೆಟು ಹಾಕಬೇಕು. ಇದು ಜೊತೆಯಲ್ಲಿ ಮಿಕ್ಸಾಗಿ ಬಂದುಬಿಟ್ಟಿದೆ. ಎಲ್ಲ ಒಂದೇ ಸತಿ ಅಟ್ ಎ ಟೈಮ್ ಹಾಕಿದ್ನಲ್ಲ, ಈರುಳ್ಳಿ ಎಲ್ಲನೂ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಜಾಸ್ತಿ ಸಾಲ್ಟ್ ಹಾಕೋಕ್ಕೆ ಹೋಗ್ಬಿಡಿ. ಏನಕ್ಕಂದರೆ ನಾವು ನೆಕ್ಸ್ಟ್ ಮಸಾಲಾಸು ಆ್ಯಡ್ ಮಾಡ್ತೀವಿ, ಅದರಲ್ಲೂ ಕೂಡ ಸಾಲ್ಟು
ಆಮೇಲೆ ಸ್ಪೈಸಿನೆಸ್ ಎಲ್ಲ ಇರುತ್ತೆ ಅದರಲ್ಲಿ ನೆಕ್ಸ್ಟ್ ಮಸಾಲದಲ್ಲಿ. ಹಾಗಾಗಿ ನೀವು ಸ್ವಲ್ಪ ಹಾಕೋಬೇಕಷ್ಟೇ ಸಾಲ್ಟು, ಜಾಸ್ತಿ ಹಾಕಬೇಡಿ. ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಹಾಕೋಂಗಿದ್ರೆ ಸ್ವಲ್ಪ ಲೈಟಾಗಿ, ಇಲ್ಲಾಂದರೆ ಉಪ್ಪು ಸಾಕ್ಬಿಡುತ್ತೆ. ಇವಾಗ ಹಾಕ್ಕೊಳ್ಳಿ ಸ್ವಲ್ಪ, ಆವಾಗಲೇ ಸ್ವಲ್ಪ ಕ್ಯಾರೆಟ್ ಮಿಕ್ಸ್ ಆಗಿಬಿಟ್ಟಿತ್ತು. ಕ್ಯಾರೆಟ್ನ ಸಪ್ರೇಟ್ ಇಟ್ಕೊಂಡು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹಾಕ್ಕೊಂಡು ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡಿ ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗಿಬಿಡಲಿ. ಕ್ಯಾರೆಟ್ ಎಲ್ಲ ಸ್ವಲ್ಪ ಮೆತ್ತಗಾಗಲಿ. ಆಮೇಲೆ ಟೊಮೊಟೊ ಆ್ಯಡ್ ಮಾಡಿ. ಟೊಮೊಟೊಗೆ ನೀವು ಆಲ್ರೆಡಿ ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ರೆ ಟೊಮೊಟೊಗೆಲ್ಲ ಏನು ಸಾಲ್ಟ್ ಹಾಕೋಕ್ಕೆ ಹೋಗ್ಬೇಡಿ. ಏನಕ್ಕಂತಂದರೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಏನೇ ಒಂದು ಅಡುಗೆ ಮಾಡಿದಾಗ ನಮಗೆ ಉಪ್ಪು ಖಾರ ಕರೆಕ್ಟಾಗಿರಬೇಕು. ಯಾವಾಗ ಒಂದು ಸ್ವಲ್ಪ ಸ್ಪೈಸಿ ಆದರೂ ಏನೂ ಪರವಾಗಿಲ್ಲ, ಜಾಸ್ತಿ ಸ್ಪೈಸಿ ಆದ್ರೂ ತಿನ್ನೋಕ್ಕಾಗಲ್ಲ, ಹಾಗೆ ಜಾಸ್ತಿ ಉಪ್ಪಾದರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ ಅಷ್ಟೇ. ಸಾಲ್ಟ್ ಬೇಕಾದರೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಸಾಲ್ಟ್ ಅನ್ನೋದು ಬೇಡ. ಉಪ್ಪು ಯಾಕಂದರೆ ನಾವು ಮಸಾಲ ಆ್ಯಡ್ ಮಾಡೋದ್ರಿಂದ ಸಾಲ್ಟು ನೀವು ಸ್ಕಿಪ್ ಮಾಡೋದೇ ಬೆಟರು ಐ ಥಿಂಕು. ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡ್ರೆ ಸಾಕು. ಸಾಲ್ಟ್ ಹಾಕ್ಕೊಂಡು ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ನ, ಅದನ್ನು ಹಾಕ್ಕೊಳ್ಳಿ. ಬೇಯಿಸ್ಕೊಳ್ಳೇಬೇಕು, ಇಲ್ಲಾಂತಂದರೆ ನೀವು ಇದರಲ್ಲಿ ಆಯಿಲಲ್ಲಿ ಬೇಯಿಸ್ತೀರಂದರೆ ಬೇಯೋದಿಲ್ಲ. ಅದಕ್ಕಾಗಿ ನೀವು ಬಟಾಣಿನ ಬೇಯಿಸ್ಕೊಳ್ಳೇಬೇಕು ಕಂಪಲ್ಸರಿ. ಬೇಯಿಸ್ಕೊಂಡು ಇರೋ ನೀರೆಲ್ಲ ಹಾಕ್ಕೊಳ್ಳಿ. ಆ ನೀರನ್ನೆಲ್ಲ ಏನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ. ಬಟಾಣಿಗೂ ಆಲ್ರೆಡಿ ನೀವೇನಾದರೂ ಬೇಯಿಸೋಕೆ ಹಾಕ್ಕೊಂಡು ಇದಕ್ಕೂ ಎಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ತುಂಬ ಉಪ್ಪಾಗ್ಬಿಡುತ್ತೆ. ಅದಕ್ಕೆ ನೀರು ಬೇಕಾದರೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದು ಕುದಿಯೋವರೆಗೂ ಬಿಡಿ, ಓಕೆನಾ. ಸ್ವಲ್ಪ ಚೆನ್ನಾಗಿ ಕುದೀಲಿ. ಸೇಮ್ ಇದು ಯಾವ ಥರ ಅಂತಂದರೆ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಥರನೇ ನೂಡಲ್ಸು ನಾವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೂಡಲ್ಸು ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅನ್ನೋ ಟೈಮಲ್ಲಿ ಮಕ್ಕಳಿಗೇನಂದರೆ ನೂಡಲ್ಸ್ ಅಂದರೆ ಇಷ್ಟ ಅಲ್ವಾ. ಈ ಥರ ಮಾಡಿಕೊಟ್ಟಾಗ ಅವರು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ತಿನ್ಕೋಬೋದು. ನಾನು ಏನಕ್ಕೆ ಸಾಲ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮಾಡಿದ ಇದರಲ್ಲಿ ಸ್ವಲ್ಪ ಸಾಲ್ಟ್ ಆಗಿಬಿಟ್ಟಿತ್ತು. ನಾನು ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಬೇಡ. ಸಾಲ್ಟನ್ನು ಸ್ವಲ್ಪ ಆದಷ್ಟು ಕಡಿಮೆನೇ ಮಾಡ್ಕೊಳ್ಳಿ. ಸಾಲ್ಟ್ ಕಡಿಮೆ ಇದ್ದರೆ ತಿನ್ಬೋದು. ಅದೇ ಜಾಸ್ತಿ ಆಗಿಬಿಟ್ರೆ ನಾವು ಮತ್ತೆ ತಿನ್ನೋಕ್ಕಾಗಲ್ಲ, ಅದನ್ನು ಮತ್ತು ವೇಸ್ಟ್ ಆಗುತ್ತೆ. ಬಟ್ ನನಗೆ ಒಂದು ಕಲ್ಲು ಜಾಸ್ತಿ ಆಗಿರೋ ಥರ ಅನ್ನಿಸ್ತು. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಅದು ಬಿಟ್ಟರೆ ಚೆನ್ನಾಗಿತ್ತು. ನೀವು ಸಾಲ್ಟನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮಸಾಲದಲ್ಲಿ ಇರುತ್ತೆ ಆಲ್ರೆಡಿ, ಸ್ಪೈಸಸ್ ಎಲ್ಲ ಇರುತ್ತೆ. ಕುದಿದೆ. ಅದೇ ನಾನು ಇಲ್ಲಿ ತೊಗೊಂಡಿರೋ ನೂಡಲ್ಸ್ ಬಂದರೆ ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀನಿ ನೋಡಿ. ಎಲ್ಲ ಸ್ಮಾಲ್ ಪೀಸಸ್ ಆಗಿ ಮಾಡಿ ಹಾಕ್ಕೊಳ್ಳಿ. ಕುದಿಯೋದು ಚೆನ್ನಾಗಿ ಕುದೀಲಿ, ಓಕೆನಾ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿದ್ರೆ ನೀವು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು. ನಾನಿವಾಗ ಈ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನೋ ಒಂದು 11 ಮಿನಿಟ್ಸ್ ಅಂದರೆ ಇದೊಂದು ನಿಮಗೊಂದು ಈ ಥರ ಮಾಡಬೇಕು ಅಂತಂದರೆ ಒಂದು 15 ಮಿನಿಟ್ಸಲ್ಲಿ ಇದು ನೂಡಲ್ಸ್ ರೆಡಿ ಆಗಿಬಿಡುತ್ತೆ. 2 ಮಿನಿಟ್ಸ್ ನೂಡಲ್ಸ್ ಅಂತಾರೆ. 2 ಮಿನಿಟ್ಸ್ ಬೇಡ ನೂಡಲ್ಸ್ ಮಾಡೋಕ್ಕೆ. ಜಸ್ಟ್ ಅಟ್ಲೀಸ್ಟ್ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಾಗ ನಿಮಗೆ ಒಂದು 15 ಮಿನಿಟ್ಸ್ ಆದರೂ ಬೇಕು. ಯಾಕಂದರೆ ಬಟಾಣಿ ಎಲ್ಲ ನಾವು ಬೇಯಿಸ್ಕೋಬೇಕು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋಬೇಕು, ಇದೆಲ್ಲ ಮಾಡ್ಕೋಬೇಕು ಅಂತಂದಾಗ ನಮಗೊಂದು 15 ಮಿನಿಟ್ಸ್ ಬೇಕಾಗುತ್ತೆ. ನಂದು 11 ಮಿನಿಟ್ಸ್ ಏನಕ್ಕಾಗಿದೆ ಅಂತಂದರೆ ನಾನು ಇಲ್ಲಿ ಯಾವುದು ಸ್ಪೀಡ್ ಎಡಿಟಿಂಗ್ ಎಲ್ಲ ಏನು ಕೊಟ್ಟಿಲ್ಲ, ಆದರೂ 11 ಮಿನಿಟ್ಸ್ ಆಗಿದೆ. 11 ಮಿನಿಟ್ಸ್ ವಿಡಿಯೋನೇ ಇದು. ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ. ಆಮೇಲೆ ಮಸಾಲಾಸ್ ಎಲ್ಲ ಚೆನ್ನಾಗಿ ಕುದಿಯುತ್ತಲ್ಲ, ಆವಾಗ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಮಿಕ್ಸ್ ಕೊಡಿ. ಇನ್ನೊಂದು ಮಸಾಲಾನು ಆ್ಯಡ್ ಮಾಡಿ ಇದು ಚೆನ್ನಾಗಿ ಮಿಕ್ಸಪ್ ಆಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ಇದೊಂದು 2-3 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಒಳಗಡೆಲ್ಲ ಬೆಂದೋಗುತ್ತೆ ಚೆನ್ನಾಗಿ.
ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ದಿಯಾಗಿರುವಂತಹ ನೂಡಲ್ಸು, ಜಂಕ್ ಫುಡ್ ಥರ ಇರಲ್ಲ, ಚೆನ್ನಾಗಿರುತ್ತೆ. ಯಾವಾಗ ನಾವು ಒಂದು ಸತಿ ಮಾತ್ರ ಮಾಡ್ಕೊತೀನಿ, ಅಷ್ಟು ಹೆಲ್ದಿ ಇಲ್ಲ ನೂಡಲ್ಸು. ನಾನು ಜಾಸ್ತಿ ಮಾಡೋದೇ ಇಲ್ಲ, ಯಾವಾಗಾದರೂ ಬೇಕಾದಾಗ ಮಾತ್ರ ಈ ಥರ ಮಾಡ್ತೀನಿ. ಏನಾದರೂ ಮಕ್ಕಳು ಕೇಳಿದಾಗ ನಮಗೆ ಬೇಡವಾ, ನನಗೆ ವೆಜಿಟೇಬಲ್ಸೇ ಬೇಡ ಅಂದಾಗ ನಾನು ವೆಜಿಟೇಬಲ್ಸ್ ಎಲ್ಲ ಸ್ಕಿಪ್ ಮಾಡಿ ಕೂಡ ಮಾಡಿಕೊಡ್ತೀನಿ. ನೋಡಿ ಬೇಯ್ತಾ ಇದೆ. ಒಂದು 5 ಮಿನಿಟ್ಸ್, ಒಂದು ಲಿಡ್ ಮುಚ್ಚಿ ಒಂದು 5 ಮಿನಿಟ್ಸ್ 5 ಮಿನಿಟ್ಸು ಕೂಡ ಅವಶ್ಯಕತೆ ಇಲ್ಲ ಇದಕ್ಕೆ, ಬೇಗ ಆಗೋಗ್ಬಿಡುತ್ತೆ. ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಲಿ ಇದು. ಲಿಡ್ ಮುಚ್ಚಿ ನಾನು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಸ್ಟ್ರಕ್ಚರ್ ಬಂದಿದೆ, ಮುಗ್ದಿದೆ ಇವಾಗ ಇದು. ಆಮೇಲೆ ಸ್ಟವ್ ಆಫ್ ಆದಮೇಲೆ ಒಂದು 5 ಮಿನಿಟ್ಸ್ ಬೇಡ, ಒಂದು 2 ಮಿನಿಟ್ಸ್ ಬಿಡಿ, ಅದು ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಂಡ್ವರೆಗೂ ನೋಡಿದರೆ ತುಂಬಾ ಥ್ಯಾಂಕ್ ಯು. ಆಯ್ತು, ಈಗ ನೂಡಲ್ಸ್ ಆಗಿದೆ, ಇನ್ನೇನಿಲ್ಲ, ತಿನ್ನೋದಷ್ಟೇ ನೂಡಲ್ಸ್ನ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.